प्रणम्य शिरसा देवं गौरीपुत्रं विनायकं भक्तवासं स्मरे नित्यमायो कामार्थसिद्धये। प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकम् लम्बोदरं पञ्चमं च षष्ठं विकटमेव च सप्तमं विघ्नराजं च धूम्रवर्णं तथाष्टमं नवमं पालचन्द्रं च दशमं तु विनायकम् एकदशं गणपतिं द्वादशं तु गजाननं द्वादशैतानि नामानि त्रिसन्ध्यायाः पठेन्नरा न च विघ्नभयं तस्य सर्वसिद्धिकर प्रभो। विद्यार्थी लभते विद्यां धनार्थी लभते धनं पुत्रार्थी लभते पुत्रान् मोक्षार्थी लभते गतिम्। जपेत् गणपति स्तोत्रं षड्भक्तिमात्सै फलं लभेत् संवत्सरेण सिद्धिं च लभते नात्र संशयः। अष्टभ्यो ब्राह्मणेभ्यश्च लिखित्वा यः समर्पयेत् तस्य विद्या भवेत् सर्वा गणेशस्य प्रसादः। इति श्रीनारदपुराणे ಸಂಕಷ್ಟನಾಶನ ಗಣೇಶ ಸ್ತೋತ್ರಂ ಸಂಪೂರ್ಣಂ. ನಮ್ಮ ಜೀವನದಲ್ಲಿ ಅಡಚಣೆಗಳು, ಸಂಕಷ್ಟಗಳು, ಅಸಾಧ್ಯವೆನಿಸುವ ಸಮಸ್ಯೆಗಳು ಬರುತ್ತವೆ. ಆದರೆ ಅವನ್ನು ದೂರ ಮಾಡುವ ದೇವರು ಯಾರು ಎಂದರೆ ಅದು ವಿಘ್ನ ವಿನಾಶಕ ಶ್ರೀ ಗಣೇಶ. 2026ನೇ ವರ್ಷದಲ್ಲಿ ಪವಿತ್ರವಾದ ಏಕದಂತ ಸಂಕಷ್ಟ ಚತುರ್ಥಿ ಮೇ 5ರಂದು ಆಚರಿಸಲಾಗುತ್ತದೆ. ಸಂಕಷ್ಟ ಚತುರ್ಥಿ ವ್ರತವು ಗಣೇಶನಿಗೆ ಸಮರ್ಪಿತವಾದ ವ್ರತವಾಗಿದ್ದು, ಈ ದಿನ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ಚತುರ್ಥಿ ತಿಥಿ ಬರುತ್ತದೆ. ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ಥಿ ತಿಥಿಯು ಸಂಕಷ್ಟ ಚತುರ್ಥಿಯಾದರೆ, ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ಥಿ ತಿಥಿಯು ವಿನಾಯಕ ಚತುರ್ಥಿಯಾಗಿರುತ್ತದೆ. ಅದೇ ಸಂಕಷ್ಟ ಚತುರ್ಥಿ ವ್ರತವು ಮಂಗಳವಾರದ ದಿನದಂದು ಬಂದಾಗ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಗಣೇಶನ ಏಕದಂತ ರೂಪವನ್ನು ಪೂಜಿಸಲಾಗುತ್ತಿದೆ. ಏಕದಂತ ಎಂದರೆ ಒಂದೇ ಹಲ್ಲಿನ ಗಣೇಶ. ಆದರೆ ಯಾಕೆ ಗಣೇಶನಿಗೆ ಒಂದೇ ಹಲ್ಲು? ಪುರಾಣಗಳಲ್ಲಿ ಒಂದು ಅದ್ಭುತ ಕಥೆ ಇದೆ. ಒಮ್ಮೆ ಪರಶುರಾಮರು ಭಗವಾನ್ ಶಿವರನ್ನು ಭೇಟಿ ಮಾಡಲು ಕೈಲಾಸಕ್ಕೆ ಬಂದರು. ಆದರೆ ಅಲ್ಲಿ ದ್ವಾರಪಾಲಕನಾಗಿ ನಿಂತಿದ್ದ ಗಣೇಶ ಶಿವನು ವಿಶ್ರಾಂತಿಯಲ್ಲಿ ಇದ್ದಾನೆ ಎಂದು ಅವರನ್ನು ಒಳಗೆ ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಪರಶುರಾಮರು ತಮ್ಮ ಕೊಡಲಿಯನ್ನು ಎಸೆದರು. ಅದು ಗಣೇಶನ ಒಂದು ಹಲ್ಲಿಗೆ ಬಿದ್ದು ಮುರಿದು ಹೋಯಿತು. ಆ ದಿನದಿಂದ ಗಣೇಶನು ಏಕದಂತ ಎಂದು ಪ್ರಸಿದ್ಧನಾಗಿದ್ದನು. ಇದಷ್ಟೇ ಅಲ್ಲ, ಮುದ್ದಳ ಪುರಾಣದಲ್ಲಿ ಮತ್ತೊಂದು ಮಹತ್ವದ ಕಥೆ ಇದೆ. ಮದಾಸುರ ಎಂಬ ರಾಕ್ಷಸನು ದೇವತೆಗಳನ್ನೆಲ್ಲ ಕಾಡುತ್ತಿದ್ದಾಗ ಅವರನ್ನು ರಕ್ಷಿಸಲು ಗಣೇಶನು ಏಕದಂತ ರೂಪದಲ್ಲಿ ಅವತಾರ ತಾಳಿದನು. ಆ ಮಹಾಶಕ್ತಿಯ ಮುಂದೆ ಮದಾಸುರನು ತಾಳಲಾರದೆ ಸೋತು ಶಾಶ್ವತವಾಗಿ ಪಾತಾಳ ಲೋಕಕ್ಕೆ ಹೋದನು. ಇದರಿಂದ ನಮಗೆ ಒಂದು ಸಂದೇಶ ಸಿಗುತ್ತದೆ. ಎಷ್ಟು ದೊಡ್ಡ ಸಮಸ್ಯೆಯಾದರೂ ನಮ್ಮ ನಂಬಿಕೆ, ಭಕ್ತಿ ಮತ್ತು ಧೈರ್ಯ ಇದ್ದರೆ ಗಣೇಶನ ಕೃಪೆಯಿಂದ ಅದನ್ನು ಗೆಲ್ಲಬಹುದು ಎಂದು. ಈ ಪವಿತ್ರ ದಿನದಲ್ಲಿ ಭಕ್ತರು ಉಪವಾಸ ವ್ರತ ಆಚರಿಸುತ್ತಾರೆ. ಸಂಜೆ ಗಣೇಶ ಪೂಜೆ ಮಾಡಿ ಚಂದ್ರೋದಯದ ನಂತರ ವ್ರತ ಮುರಿಯುತ್ತಾರೆ. ಈ ದಿನ ಜಪಿಸಬೇಕಾದ ಅತ್ಯಂತ ಶಕ್ತಿಶಾಲಿ ಮಂತ್ರವೇ ಇದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.
ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ವರವರದ ಸರ್ವಜ್ಜನಂ ಮೇ ವಶಮಾನಯ ಸ್ವಾಹ. ನಮ್ಮ ಜೀವನದಲ್ಲಿ ಅಡಚಣೆಗಳು, ಸಂಕಷ್ಟಗಳು, ಅಸಾಧ್ಯವೆನಿಸುವ ಸಮಸ್ಯೆಗಳು ಬರುತ್ತವೆ. ಆದರೆ ಅವನ್ನು ದೂರ ಮಾಡುವ ದೇವರು ಯಾರು ಎಂದರೆ ಅದು ವಿಘ್ನ ವಿನಾಶಕ ಶ್ರೀ ಗಣೇಶ. 2026ನೇ ವರ್ಷದಲ್ಲಿ ಪವಿತ್ರವಾದ ಏಕದಂತ ಸಂಕಷ್ಟ ಚತುರ್ಥಿ ಮೇ 5ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಅಮಂತ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಾಗಿ ಗುರುತಿಸಲಾಗಿದೆ. ಈ ದಿನದ ವಿಶೇಷತೆ ಏನು ಗೊತ್ತಾ? ಇದು ಗಣೇಶನ ಅಪರೂಪದ ರೂಪವಾದ ಏಕದಂತನ ಆರಾಧನೆಗೆ ಸಮರ್ಪಿತ ದಿನ. ಏಕದಂತ ಎಂದರೆ ಒಂದೇ ಹಲ್ಲಿನ ಗಣೇಶ. ಆದರೆ ಯಾಕೆ ಗಣೇಶನಿಗೆ ಒಂದೇ ಹಲ್ಲು? ಪುರಾಣಗಳಲ್ಲಿ ಒಂದು ಅದ್ಭುತ ಕಥೆ ಇದೆ. ಒಮ್ಮೆ ಪರಶುರಾಮರು ಭಗವಾನ್ ಶಿವರನ್ನು ಭೇಟಿ ಮಾಡಲು ಕೈಲಾಸಕ್ಕೆ ಬಂದರು. ಆದರೆ ಅಲ್ಲಿ ದ್ವಾರಪಾಲಕನಾಗಿ ನಿಂತಿದ್ದ ಗಣೇಶ ಶಿವನು ವಿಶ್ರಾಂತಿಯಲ್ಲಿ ಇದ್ದಾನೆ ಎಂದು ಅವರನ್ನು ಒಳಗೆ ಬಿಡಲಿಲ್ಲ. ಇದರಿಂದ ಕೋಪಗೊಂಡ ಪರಶುರಾಮರು ತಮ್ಮ ಕೊಡಲಿಯನ್ನು ಎಸೆದರು. ಅದು ಗಣೇಶನ ಒಂದು ಹಲ್ಲಿಗೆ ಬಿದ್ದು ಮುರಿದು ಹೋಯಿತು. ಆ ದಿನದಿಂದ ಗಣೇಶನು ಏಕದಂತ ಎಂದು ಪ್ರಸಿದ್ಧನಾಗಿದ್ದನು. ಇದಷ್ಟೇ ಅಲ್ಲ, ಮುದ್ದಳ ಪುರಾಣದಲ್ಲಿ ಮತ್ತೊಂದು ಮಹತ್ವದ ಕಥೆ ಇದೆ. ಮದಾಸುರ ಎಂಬ ರಾಕ್ಷಸನು ದೇವತೆಗಳನ್ನೆಲ್ಲ ಕಾಡುತ್ತಿದ್ದಾಗ ಅವರನ್ನು ರಕ್ಷಿಸಲು ಗಣೇಶನು ಏಕದಂತ ರೂಪದಲ್ಲಿ ಅವತಾರ ತಾಳಿದನು. ಆ ಮಹಾಶಕ್ತಿಯ ಮುಂದೆ ಮದಾಸುರನು ತಾಳಲಾರದೆ ಸೋತು ಶಾಶ್ವತವಾಗಿ ಪಾತಾಳ ಲೋಕಕ್ಕೆ ಹೋದನು. ಇದರಿಂದ ನಮಗೆ ಒಂದು ಸಂದೇಶ ಸಿಗುತ್ತದೆ. ಎಷ್ಟು ದೊಡ್ಡ ಸಮಸ್ಯೆಯಾದರೂ ನಮ್ಮ ನಂಬಿಕೆ, ಭಕ್ತಿ ಮತ್ತು ಧೈರ್ಯ ಇದ್ದರೆ ಗಣೇಶನ ಕೃಪೆಯಿಂದ ಅದನ್ನು ಗೆಲ್ಲಬಹುದು ಎಂದು. ಈ ಪವಿತ್ರ ದಿನದಲ್ಲಿ ಭಕ್ತರು ಉಪವಾಸ ವ್ರತ ಆಚರಿಸುತ್ತಾರೆ. ಸಂಜೆ ಗಣೇಶ ಪೂಜೆ ಮಾಡಿ ಚಂದ್ರೋದಯದ ನಂತರ ವ್ರತ ಮುರಿಯುತ್ತಾರೆ. ಈ ದಿನ ಜಪಿಸಬೇಕಾದ ಅತ್ಯಂತ ಶಕ್ತಿಶಾಲಿ ಮಂತ್ರವೇ ಇದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಘಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಈ ಮಂತ್ರವನ್ನು ಭಕ್ತಿಯಿಂದ 21 ಬಾರಿ ಜಪಿಸಿದರೆ ಜೀವನದಲ್ಲಿ ಅಡಚಣೆಗಳು ದೂರವಾಗಿ ಯಶಸ್ಸು, ಸಮೃದ್ಧಿ ನಮ್ಮದಾಗುತ್ತದೆ. ನಮ್ಮ ಜೀವನದಲ್ಲಿ ಯಾವ ಸಂಕಷ್ಟ ಇದ್ದರೂ ಒಮ್ಮೆ ಮನಸಾರೆ ಓಂ ಗಣಪತಿಯೇ ನಮಃ ಎಂದು ಕರೆಯಿರಿ. ನಿಮ್ಮ ದಾರಿಗೆ ಬೆಳಕು ಕಾಣಿಸುತ್ತದೆ. ಶ್ರೀ ಏಕದಂತ ಗಣಪತಿ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಿಸಲಿ. ಈ ರೀತಿಯ ಭಕ್ತಿ ಭಾವದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.